ಇನ್ನೊಂದು ಚರ್ಚೆ ಆಗ್ತಿದೆ, ನಿಮ್ಮ ವಿರುದ್ಧ ಯಾವ ರೀತಿ ಕ್ರಮ ತೆಗೆದುಕೊಂಡ್ರು ರೇಣುಕಾಚಾರ್ಯ ಅವರನ್ನು ಕೂಡ ಉಚ್ಚಾಟನೆ ಮಾಡಬೇಕು ಅಂತ ನಿಮ್ಮ ತಂಡದ ಸದಸ್ಯರು ಆಗ್ರಹ ಮಾಡ್ತಾ ಇದ್ದಾರೆ. ನೋಡಿ, ಅವ್ರು ಏನು ಆಗ್ರಹ ಮಾಡ್ಯಾರೋ ಗೊತ್ತಿಲ್ಲ. ನಾ ಯಾರನ್ನೂ ಉಚ್ಚಾಟನೆ ಮಾಡೋ ಅಂತ ಹೇಳೋದಿಲ್ಲ. ನನ್ನ ಉಚ್ಚಾಟನೆ ಯಾಕೆ ಮಾಡಿರೋ ಅನ್ನೋದು ಇವತ್ತು ಕೇಂದ್ರ ಹೈಕಮಾಂಡೇ ಪರಾಯಶ್ಚಿತ್ತಾಗೈತಿ, ಪಶ್ಚಾತ್ತಾಪಟ್ಟದ. ನಾನು ಹೇಳಿದ್ರು ಒಬ್ರು ಕೇಂದ್ರ ಮಂತ್ರಿಗಳು, ಇಲ್ಲ ಯತ್ನಾಳನ್ನ ಹೊರಗೆ ಹಾಕಿದ್ದು ಒಂದು ದೊಡ್ಡ ಬ್ಲಂಡರ್ ಆಗಿದೆ ಅನ್ನೋದು ಒಪ್ಕೊಂಡಿದೆ ಕೇಂದ್ರ ಹೈಕಮಾಂಡ್. ಅದನ್ನು ಏನು ಪಕ್ಷದ ವಿರುದ್ಧ ಮಾತಾಡಿಲ್ಲ, ಮೋದಿಯವ್ರ ವಿರುದ್ಧ ಮಾತಾಡಿಲ್ಲ, ಅಮಿತ್ ಶಾ ಅವ್ರ ವಿರುದ್ಧ ಮಾತಾಡಿಲ್ಲ. ಮಾತಾಡಿದವ್ರನ್ನ ಒಳಗೆ ಇಟ್ಕೊಂಡಾರೆ, ಏನೂ ಮಾಡಿ ಪಕ್ಷಕ್ಕೆ ನಿಷ್ಠಿದ ಹೊರಗೆ ಹಾಕ್ಯಾರ. ಇದು ರಾಜ್ಯದ ಜನರಿಗೆ ಗೊತ್ತಾಗಿದೆ. ಆದಷ್ಟು ಬೇಗನೆ ವಿಜೇಂದ್ರ ಆ ಕುರ್ಚಿಯಿಂದ ಇಳಿದ್ರೆ ಕರ್ನಾಟಕದಲ್ಲಿ BJP ಮತ್ತೊಮ್ಮೆ 130 ಸೀಟ್ ಬರಲಿಕ್ಕೆ ಸಾಧ್ಯತೆ. ಪಕ್ಷಕ್ಕೆ ಮರಳುವ ವಿಚಾರ ಸರ್ ನಿಮ್ಮದು? ನೋಡಿ, ನಾವು ಮರಳುವುದು ಬರುವುದು ಬಿಡೋದು ಅದು ಇದು 3ನೇ ಸಲ ರಿಹರ್ಸಲ್ ನಡೀತಾ ಇದೆ. ನಮ್ಮದೇನು ಅದಕ್ಕೆ ನಾವು ಭಯ ಪಡೋದಿಲ್ಲ. ಹೊರಗೆ ಹಾಯೇ ತೊಗೋದಿಲ್ಲ. ಸೂರ್ಯಚಂದ್ರ ಇವ್ರು 6 ವರ್ಷ ಅಂತೇಳಿ ಕೊಡ್ತಾರೆ ನಮ್ಗೆ. 6 ವರ್ಷ ಉಚ್ಚಾಟನೆ ಅಂತಾರೆ, ಒಂದೇ ವರ್ಷನಾಗ ತೊಗೋತಾರೆ. ನಾವು ಹನ್ನೇನು ಹೇಳೀನಿ, ಸೂರ್ಯಚಂದ್ರರಿಗೆ ಹೊರಗೆ ಹಾಕಲಾಗಿದೆ ಥರ ಕೊಡ್ರೆ ನಾವು ನೋಡ, ಅಥವಾ 7 ಜನ್ಮದವರೆಗೆ ನಿಮ್ಮನ್ನು ಹೊರಗೆ ಹಾಕಲಾಗಿದೆ ಅಂತ ಕೊಟ್ಟು ಸುಮ್ಮನೆ ಬೋಗಸ್ ಯಾಕೆ ಕೊಡ್ತೀರ 6 ವರ್ಷ? ನಾವಂತರೂ ಇನ್ನೂ 2 ವರ್ಷ ಏನೂ ಇನ್ನೂ 3 ವರ್ಷ ನಮ್ದು ಶಾಸಕರ ಅವಧಿ ಇದೆ. ಕಾದು ನೋಡ್ತೀವಿ. ವಿಜೇಂದ್ರನೇ ಬೇಕು ಅಂತೇಳಿ ಮತ್ತೆ ಹೆಗಲ ಮ್ಯಾಗ ಕುಡಿಸ್ಕೊಂಡ್ರೆ ಹೊಸ ರಾಜಕೀಯ ಪಕ್ಷ ಉದಯ ಆಗ್ತದೆ ಕರ್ನಾಟಕ. ಯಾರ್ಯಾರ ಜೊತೆ ಮಾಡ್ತೀರಾ ಹೊಸ ರಾಜಕೀಯ? ಭಾಳ ಜನ ಇದ್ದಾರೆ. ಭಾಳ ಜನ ಈಗ ಕಾಂಗ್ರೆಸ್ನಿಂದ ಹೊರಗೆ ಬರ್ಲಿಕ್ಕೆ ತಯಾರಾಗ್ಯಾರ, BJPದಿಂದ ಹೊರಗೆ ಬರ್ಲಿಕ್ಕೆ ತಯಾರಾಗ್ಯಾರ, JDSನಿಂದ ಹೊರಗೆ ಬರ್ಲಿಕ್ಕೆ. ನಮ್ಮದೇ ಒಂದು ಶಕ್ತಿ ಆಗ್ತದೆ. ವಿಜೇಂದ್ರ ಮುಂದುವರೆದ್ರೆ ಹೊಸ ರಾಜಕೀಯ ಪಕ್ಷ? ಹಾಂ, ನಿಶ್ಚಿತ, ಖಚಿತ, ಉಚಿತ, ನಿಶ್ಚಿತ. ಹೆಸರೇನಾದ್ರು ಪ್ಲಾನ್ ಏನಾದ್ರು ಮಾಡಿದ್ದೀರಾ? ಎಲ್ಲ ಮಾಡ್ತೀವಿ ರೀ. ಯಾವ ಸಿದ್ಧಾಂತ ಯಾವ? ಹಿಂದುತ್ವ, ಅಭಿವೃದ್ಧಿ. ಈಗ ಮುಖ್ಯಮಂತ್ರಿ ಬಾಂಗ್ಲಾದೇಶನ ರೋಹಿಂಗ್ಯಾಗಳನ್ನು ಒದ್ದೋಡಿಸೋದು, ಹಿಂದೂಗಳ ಮೇಲೆ ಯಾರು ದೌರ್ಜನ್ಯ ಮಾಡಿದ್ರೆ ಬುಲ್ಡೋಜರ್ ಹಚ್ಚಿ ಅವ್ರ ಮನೆ ಸಾಫ್ ಮಾಡೋದು, ಇದೇ ನಮ್ಮ ತತ್ವ, ಮತ್ತೇನಿಲ್ಲ. ಅಭಿವೃದ್ಧಿ ಅಂತ ಮಾಡ್ತೀವಿ. ಎಲ್ಲ ನೇಮಕಾತಿ KPSCಯಲ್ಲಿ UPSC ಮಾದರಿ ತೊಗೊಂಡು ಬರ್ತೀವಿ. ಯಾವುದೇ ನೇಮಕಾತಿಯಲ್ಲಿ ₹1 ಇಲ್ಲಾರ್ದೇ ಒಬ್ಬ ಬಡವ ಅವ ನೌಕರಿ ಆಗ್ಬೇಕು ಸರ್ಕಾರದ. ಅಂಥ ವ್ಯವಸ್ಥೆ ನನಗೇನು ಬೇಕಾಗಿಲ್ಲ. ಈಗ ದುಡ್ಡು ತಿಂದು ದುಬೈದಲ್ಲಿ ಹೋಟೆಲ್ ಮಾಡೋದೇನು ಬೇಕಾಗಿಲ್ಲ ನನಗೆ ನನ್ನ ಜೀವನ ನಡೆಸಲಿಕ್ಕಿದೆ. ಜನ ಅಧಿಕಾರ ಕೊಟ್ರಂದ್ರೆ ಎಲ್ಲದರಲ್ಲಿ ಅಮೂಲಾಗ್ರ ಬದಲಾವಣೆ ಮಾಡಿ ತೋರಿಸ್ತೀವಿ. ವಿಜೇಂದ್ರ ಬೇಕಂದ್ರೆ ಮತ್ತೇನು ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡೋಣ ಮತ್ತೆ ಮಾಡ್ಕೊ